ಆದರೆ ಈ ಬಾರಿ ನೀರು ತಗೊಂಡು ಬರೋದಕ್ಕೆ ಅಂತ ಹೋದ ಆ ಶಿಷ್ಯ ಒಂದು ಮಡಿಕೆಯಲ್ಲಿ ನೀರು ತಗೊಂಡು ಬರ್ತಾನೆ. ಅದನ್ನು ಗಮನಿಸಿದ ಬುದ್ಧರು ಆಶ್ಚರ್ಯದಿಂದ ಕೇಳ್ತಾರೆ, ಆ ಕೆರೆಯಲ್ಲಿ ನೀರು ತುಂಬ ಗಲೀಜಾಗಿತ್ತಲ್ವಾ? ಹಾಗಾದರೆ ನೀನು ಹೇಗೆ ಇಷ್ಟೊಂದು ಶುದ್ಧ ನೀರನ್ನು ತಗೊಂಡು ಬಂದಿರುವೆ ಅಂತ ಕೇಳ್ತಾರೆ. ಶಿಷ್ಯ ಹೇಳ್ತಾನೆ, ಹೇ ಗುರುಜಿ, ಆ ನೀರು ತುಂಬ ಗಲೀಜಾಗಿದ್ದು ನಿಜ. ಆದರೆ ನಾನು ಅಲ್ಲಿಯೇ ಇದ್ದು ಆ ಜನ ಹೋಗುವವರೆಗೂ ಕಾದು ಕುಳಿತೆ. ಅವರೆಲ್ಲ ಹೋದ ನಂತರ ಆ ನೀರಿನಲ್ಲಿದ್ದ ಮಣ್ಣು ನಿಧಾನವಾಗಿ ಆಳಕ್ಕೆ ಹೋಗ್ತಾ ಇತ್ತು. ಸ್ವಲ್ಪ ಸಮಯ ಕಾದು ಕುಳಿತೆ. ಆ ಮಣ್ಣೆಲ್ಲ ಕೆಳಗಡೆ ಹೋದ ನಂತರ ಶುದ್ಧ ನೀರು ತಾನಾಗಿಯೇ ಮೇಲೆ ಬಂತು. ಅದೇ ನೀರನ್ನು ನಾನು ನಿಮಗೆ ಕುಡಿಯೋದಕ್ಕೆ ಅಂತಲೇ ತಂದಿರೋದು. ಈ ಮಾತನ್ನು ಕೇಳಿ ಮಹಾತ್ಮ ಬುದ್ಧರಿಗೆ ತುಂಬ ಸಂತೋಷವಾಗುತ್ತೆ. ಅಲ್ಲಿದ್ದ ಶಿಷ್ಯರಿಗೆ ಬುದ್ಧರು ಹೇಳ್ತಾರೆ, ನೋಡಿ, ನಮ್ಮ ಜೀವನವು ಹೀಗೆ. ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಹೋದರೆ ಮಾತ್ರ ನಿಮ್ಮ ಜೀವನ ಶುದ್ಧವಾಗುತ್ತೆ. ಕೆಲವೊಮ್ಮೆ ಜೀವನದಲ್ಲಿ